ಜಿಲ್ಲೆಯ ಬೈಲಹೊಂಗಲ ಪಟ್ಟಣದ ಮುರಗೋಡ ರಸ್ತೆಯಲ್ಲಿ ಇರುವ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ನಿನ್ನೆ ಸಂಜೆ ಅದ್ದೂರಿಯಾಗಿ ಚಾಲನೆಯನ್ನ ನೀಡಲಾಯಿತು. ಶ್ರೀ ಮಾತಾ ಸಂಭ್ರಮ 2024 ಶಾಂಭವಿ ಶರಣದಾಸ ಡಾಕ್ಟರ್ ಮಹಾಂತಯ್ಯ ಶಾಸ್ತ್ರಿಗಳು ಆರಾಧ್ರಿ ಮಠ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ನಡೆದವು. ಎಪಿಎಂಸಿ ಗಣೇಶ ದೇವಸ್ಥಾನದಿಂದ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ಮಾಜಿ ಸೈನಿಕರು ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ರು. ಮಹಿಳೆಯರು ಕುಂಭಮೇಳದಲ್ಲಿ ಭಾಗಿಯಾಗಿದ್ರು. ಯುವಕರು ಹೆಜ್ಜೆ ಹೆಜ್ಜೆಗೆ ಪಟಾಕಿ ಮದ್ದನ್ನ ಸುಡುತ್ತಾ ಹರುಷವನ್ನ ವ್ಯಕ್ತಪಡಿಸಿದ್ರು. ಶ್ರೀ ಶಿವಯೋಗೇಶ್ವರ ಸಾಧು ಸಂಸ್ಥಾನ ಮಠ ಇಂಚಲದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಡಾಕ್ಟರ್ ಜಗದ್ಗುರು ಶ್ರೀ ಶಿವಾನಂದ ಭಾರತಿ ಶ್ರೀಗಳು ಭವ್ಯ ಸಾರೂಟಿನ ಉತ್ಸವ ಮೆರವಣಿಗೆಗೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ಹಲವಾರು ಕಲಾ ತಂಡಗಳು ಭಾಗಿಯಾಗಿದ್ದವು. ಡೊಳ್ಳು, ಜಗಲಗಿ, ಹಲಗಿ ವಾದ್ಯ, ಯಕ್ಷಗಾನ, ಗೊಂಬೆಗಳ ವೇಷ, ಅಂತಾರ ಚಿತ್ರದ ವರಹ ರೂಪಂ ಕಾಂತಾರ ಚಿತ್ರದ ವರಹ ರೂಪಂ ವೇಷಭೂಷಣವು ಎಲ್ಲರ ಗಮನ ಸೆಳೆಯಿತು. ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತ ಸಮೂಹವೇ ಹರಿದು ಬಂದಿತು. ನೇಸರ್ಗಿ, ಮಲಾಪುರ ಅವಧೂತ ಗಾಳೇಶ್ವರ ಮಠದ ಚಿದಾನಂದ ಸ್ವಾಮಿಗಳು, ತೊಂಡಿಕಟ್ಟಿ ಅವಧೂತ ಗಾಳೇಶ್ವರ ಮಠದ ಅಭಿನವ ವೆಂಕಟೇಶ್ವರ ಸ್ವಾಮಿಗಳು, ಹುಣಶಾಳ ನಿಜಗುಣಾನಂದ ಸ್ವಾಮಿಗಳು ಬೆಳ್ಳಿ ಸಾರೂರಿನಲ್ಲಿ ಆಸೀನರಾಗಿದ್ದರು. ಕಾರ್ಯಕ್ರಮದಲ್ಲಿ ಶಿವರಂಜನ್ ಬೋಳನ್ನವರ, ಬಸವರಾಜ ಜನ್ಮಟ್ಟಿ, ಜಾತ್ರಾ ಕಮಿಟಿಯ ಅಧ್ಯಕ್ಷರಾದ ರಾಜು ಕುಡುಸೋಮನ್ನವರ್, ಪ್ರಮೋದ್ ವಕ್ಕುಂದುಮಠ್, ಶಿವಾನಂದ ಕೋಲ್ಕರ್, ರಾಜು ಬೋಳನ್ನವರ್, ಶ್ರೀಶೈಲ ಯಡಳ್ಳಿ, ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕನ್ನಡ ಪರ ಅನೇಕ ಸಂಘಟನೆಯ ಎಲ್ಲಾ ಯುವಕರು, ಹಿರಿಯರು, ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು.